ಋಷಿ ಋಷ್ಯಶೃಂಗ ಮಹಾತ್ಮನಾದ ಋಷಿ ವಿಭಾಂಡಕರ ಮಗ. ಮಹಾತ್ಮನಾದ ವಿಭಾಂಡಕ ಋಷಿಯು ಅತ್ಯಂತ ಅದ್ಭುತ ಶಕ್ತಿಯುಳ್ಳ ಋಷಿ. ಅವನ ವೀರ್ಯವು ದೋಷರಹಿತವಾಗಿತ್ತು ಮತ್ತು ತಪಸ್ಸಿನಿಂದ ಅವನ ಆತ್ಮಸಾಕ್ಷಿಯು ಶುದ್ಧವಾಯಿತು. ಒಮ್ಮೆ ಅವನು ಸ್ನಾನ ಮಾಡಲು ಕೆರೆಗೆ ಹೋಗುತ್ತಾನೆ. ಅಲ್ಲಿ ಊರ್ವಶಿ ಎನ್ನುವ ಅಪ್ಸರೆಯನ್ನು ನೋಡಿ ಅವನು ನೀರಿನಲ್ಲಿ ಸ್ಖಲಿಸಿದನು. ಅದೇ ಸಮಯದಲ್ಲಿ ಬಾಯಾರಿ ಬಂದ ಒಂದು ಜಿಂಕೆಯು ನೀರಿನೊಂದಿಗೆ ಆ ವೀರ್ಯವನ್ನು ಕುಡಿಯಿತು. ಇದರಿಂದಾಗಿ ಜಿಂಕೆಯು ಗರ್ಭಿಣಿಯಾಯಿತು. ವಾಸ್ತವದಲ್ಲಿ ಆ ಜಿಂಕೆ ಒಬ್ಬಳು ದೇವತೆಯಾಗಿದ್ದಳು. ಕಾರಣಾಂತರಗಳಿಂದ ಬ್ರಹ್ಮದೇವನು ಆಕೆಗೆ ಜಿಂಕೆಯ ಕುಲದಲ್ಲಿ ಹುಟ್ಟಿ ಋಷಿಪುತ್ರನಿಗೆ ಜನ್ಮ ನೀಡಿದರೆ ಶಾಪ ವಿಮೋಚನೆಯಾಗಲೆಂದು ಶಾಪ ನೀಡಿದ್ದ. ಈ ಶಾಪದಿಂದಾಗಿ ಮಹಾನ್ ಋಷಿ ಋಷ್ಯಶೃಂಗ ಜಿಂಕೆಯ ರೂಪದಲ್ಲಿದ್ದ ಆ ದೇವತೆಯ ಗರ್ಭದಲ್ಲಿ ಜನಿಸುತ್ತಾರೆ. ಋಷಿ ಋಷ್ಯಶೃಂಗ ತಪಸ್ಸಿಗೆ ತುಂಬಾ ಮುಡಿಪಾಗಿದ್ದರು. ಅವರ ತಲೆಯ ಮೇಲೆ ಜಿಂಕೆಗೆ ಇರುವಂತಹ ಕೊಂಬು ಇತ್ತು. ಆದ್ದರಿಂದ ಅವರ ಹೆಸರು ಋಷ್ಯಶೃಂಗ ಎಂದು ಪ್ರಸಿದ್ಧವಾಯಿತು. ವಾಲ್ಮೀಕಿ ರಾಮಾಯಣದ ಪ್ರಕಾರ ದಶರಥ ರಾಜನು ಮಗನನ್ನು ಪಡೆಯಲು ಪುತ್ರೇಷ್ಟಿ ಯಾಗವನ್ನು ಮಾಡಿದನು. ಈ ಯಾಗವನ್ನು ಮುಖ್ಯವಾಗಿ ಋಷ್ಯಶೃಂಗರು ನಡೆಸಿದರು. ಈ ಯಾಗದ ಫಲವಾಗಿ ಶ್ರೀರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರು ಜನಿಸಿದರು.